ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್. ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡ ಏನಿದೆ, ಒಂದಷ್ಟು ಜನರ ಧ್ವನಿ ಎತ್ತದವ್ರ ಮೇಲೆ ಎಫ್ಐಆರ್ಗಳನ್ನ ಮಾಡಿ ಅವರನ್ನ ಬಂಧಿಸಿ ಅವರನ್ನ ಜೈಲಿಗೆ ಕಳಿಸಿ ಮಾಧ್ಯಮಗಳನ್ನ ಇಟ್ಕೊಂಡು ಸರ್ಕಾರದ ಒಂದು ಭಾಗ ಮತ್ತೆ ವಿರೋಧ ಪಕ್ಷ ಒಂದಷ್ಟು ಕೊಲೆಗಾರರ ಜೊತೆನಲ್ಲಿ ಗುಡ್ಸ್ಕೊಂಡಂತ ಗಿಮಿಕ್ ಗಿರಾಕಿಗಳು ಈ ಎಂಟೈರ್ ಪ್ರಕರಣವನ್ನ ದಿಕ್ಕು ತಪ್ಪಿಸಕ್ಕೆ ಮಾಡಿರುವ ಷಡ್ಯಂತ್ರವನ್ನ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ನಾವ್ಯಾರು ಕಾನೂನು ಗೊತ್ತಿಲ್ಲದವರೆಲ್ಲ, ದಡ್ರು ಅಲ್ಲ, ಬುದ್ಧಿ ಇಲ್ದವರು ಅಲ್ಲ. ಡೆಫಿನೆಟ್ಲಿ ವಿ ಆರ್ ಮಾನಿಟರಿಂಗ್ ಅಂಡ್ ವಿ ನೋ ಈ ಕೇಸಲ್ಲಿ ಯಾರ್ಯಾರು ಆಟ ಆಡ್ತಾ ಇದ್ದಾರೆ ಅಂತ. ಒಂದಂತೂ ನಿಜ, ಅಲ್ಲಿ ಬಂದಿರೋದು 100% ಸತ್ಯ ಇಲ್ದಿರಬಹುದು, 90% ಸತ್ಯ ಇದ್ದೇ ಇದೆ. ಒಂದು 10% ಆ ಕಡೆ ಈ ಕಡೆ ಬೋಗಸು ಆಗಿರಬಹುದು. ಬಟ್ ಟೇಕಿಂಗ್ ಪ್ರೈಮಾ ಫೇಶಿಯಾ ದಟ್ ಎಸ್, ಅಲ್ಲಿ ನಡೆದಿರುವ ಹತ್ಯಾಕಾಂಡವನ್ನ ತಗೊಂಡಾಗ ಐ ಆಮ್ ಶ್ಯೂರ್ ದಿಸ್ ಇಸ್ ಅ ಫಿಟ್ ಕೇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅಂತ ಕೋರ್ಟ್ ಆದೇಶ ಮಾಡಿದಾಗ, ಎಫ್ಐಆರ್ ಮಾಡಿದಾಗ, ಸರ್ಕಾರ SIT ಸೆಟಪ್ ಮಾಡಿದಾಗ ಅದನ್ನ ದಿಕ್ಕು ತಪ್ಪಿಸಕ್ಕೆ ಖುದ್ದು ಸರ್ಕಾರದ ಒಂದು ಭಾಗ DCM ಒಬ್ಬ ದಿನೇಶ್ ಗುಂಡೂರಾವ್, ಹೋಮ್ ಮಿನಿಸ್ಟರ್ ಜೊತೆಲಿ ಒಂದಷ್ಟು ಜನ MLAಗಳು ನಿಂತ್ಕೊಂಡಾಗ, ಜೊತೆಲಿ ವಿರೋಧ ಪಕ್ಷದ ನಾಯಕ, ವಿರೋಧ ಪಕ್ಷದಲ್ಲಿ ಒಂದಷ್ಟು ಜನ ನಿಂತ್ಕೊಂಡಾಗ ಈ ಕೇಸನ್ನ ದಿಕ್ಕು ತಪ್ಪಿಸಕ್ಕೆ ಸಾಕಷ್ಟು ಪ್ರಯತ್ನ ಬಿದ್ದು ಕೊನೆಗೆ ನಮ್ಮಂತ ಧ್ವನಿ ಎತ್ತವ್ರನ್ನ ಒಂದಷ್ಟು ಜನ ಮೇಲೆ ಎಫ್ಐಆರ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಎಫ್ಐಆರ್ಗಳನ್ನ ಹಾಕಿ ಅದನ್ನೂ ಮಾಡಿದ್ರು. ಇನ್ಕ್ಲೂಡಿಂಗ್ ನನ್ನೂ ಸಹ ಅರೆಸ್ಟ್ ಮಾಡಿ ಬೇಲ್ ಕೊಟ್ಟು ಕಳಿಸೋದು. ಮತ್ತೆ ಬೆಳ್ತಂಗಡಿಲಿ ಒಂದು ಆಗಿದೆ. ವಿಲ್ ಫೈಟ್ ಇಟ್, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಒಂದು ಸ್ಟ್ರಾಟಜಿಕಲಿ ಈಗ ಮಾತಾಡ್ತಾ ಹೋಗೋಣ. ಈ ಭೀಮನನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸಿ, ಎಫ್ಐಆರ್ ಮಾಡಿಸಿ, ಸ್ವಾಯಿಚ್ಛೆ ಹೇಳಿಕೆ ಕೊಡಿಸಿ, ಇಲ್ಲ ಈ ಕೇಸಲ್ಲಿ ಏನೋ ಇದೆ ಅಂತ ಪುಷ್ಟಿ ಕೊಟ್ಟಂತ ಅಡ್ವೊಕೇಟ್ ಟೀಮ್ ಎಲ್ಲೋದ್ರಿ? ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಭೀಮನನ್ನ ಅರೆಸ್ಟ್ ಮಾಡಿದರೆ? ಇಷ್ಟು ದೊಡ್ಡ ಆರೋಪಗಳಾಗಿರ್ಬೇಕಾರೆ ನೀವುಗಳು ಕರ್ಕೊಂಬಂದಲ್ಲಿ ಸ್ಟೇಟ್ಮೆಂಟ್ ಕೊಡಿಸಿ ತಾನೆ ನಾವೆಲ್ಲ ಮಾತಾಡಿದ್ದು. ಎಲ್ಲೋದ್ರಿ? ಏನ್ ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ವಿರೋಧಿಗಳು ಮಾಡ್ಬೇಕಾದ್ರೆ ತೆಪ್ಪಗಿರೋದು ನೋಡಿದ್ರೆ ನಮ್ಗೇನೋ ಒಂದು ಕ್ವಶನ್ ಮಾರ್ಕ್ ಕಾಣಿಸ್ತಾ ಇದೆ. ನೀವೇನಾದ್ರೂ ಡ್ಯಾಶ್ 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 ನಾನು ಏನು ಹೇಳಕ್ ಇಷ್ಟಪಡಲ್ಲ. ಅದೊಂದಾಯ್ತು ಅಂತಂದ್ರೆ, ಈ ಮುಸುಗುದಾರಿನ ನನ್ನೇನು ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರು. ಜೊತೆನಲ್ಲಿ ಈ ಅನನ್ಯ ಭಟ್ ಅವರ ತಾಯಿಯನ್ನ ಮಾಧ್ಯಮಗಳು ಎಡಬಿಡದೆ ಕಾಡಿ ಆಕೆ ಸುಳ್ಳುಗಾತಿ ಅಂತ ಹೇಳಿಸಿ ಅವ್ರ ಮನೆಗೆ ಹೋಗಿ ಅಮ್ಮ ಪ್ರಜ್ಞೆ ತಪ್ಪು ಕೆಳ ಬಿದ್ದೋಗಿ, ಇಲ್ಲ ಇಲ್ಲಿ ಧರ್ಮ ಅನ್ನೋದೇ ತುಂಬಾ ಇಂಪಾರ್ಟೆಂಟ್, ಮಾನವೀಯತೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಯಾರು ಇಲ್ಲಿ ಧರ್ಮದ ಬಗ್ಗೆನೂ ಮಾತಾಡಿಲ್ಲ, ಹಿಂದುತ್ವದ ಬಗ್ಗೆನೂ ಮಾತಾಡ್ತಿಲ್ಲ. ಅಲ್ಲಿ ನಡೆದಿರುವ ಹಿಂದೂ ಹೆಣ್ಣು ಮಕ್ಕಳ ಕೊಲೆ ಬಗ್ಗೆ ನಾವು SIT ಮುಖಾಂತರ ತನಿಖೆ ಮಾಡಿಸ್ತಾ ಇದ್ರೆ, ಪ್ರತಿ ಒಂದು ದಿವಸ, ಪ್ರತಿ 2ನೇ ದಿವಸನೂ ಅಲ್ಲಿ ಜಾಥಾಗಳು ಎತ್ಕೊಂಡು ಅಲ್ಲಿ ಹೋಗಿ ಧಮಕಿಗಳು ಹಾಕೋದು, ಡಿಸ್ಟರ್ಬೆನ್ಸ್ ಮಾಡೋದು, ಅಲ್ಲಿ ಗುಂಪುಗಾರಿಕೆ ಮಾಡೋದು. ಅವ್ರು ಯಾರ ಮೇಲೆ ಎಫ್ಐಆರ್ ಸರ್ಕಾರನೂ ಮಾಡ್ತಾ ಇಲ್ಲ, ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇಲ್ಲ, ಧರ್ಮಸ್ಥಳ ಪೊಲೀಸರು ಮಾಡ್ತಾ ಇದಾರ. ಏನ್ ಕೊಲೆಗಾರರಿಗೆ ಸರ್ಕಾರ ಪೊಲೀಸರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ನನ್ನ ಮುಂದೆ ಇಡುತ್ತಾ, ಮುಸುಗುದಾರಿನ ಕರ್ಕೊಂಬಂದಂತ ವಕೀಲರ ತಂಡ ತಣ್ಣಗಾಗಿದೆ. ಇಲ್ಲೂ ಕೂಡ ಒಂದಷ್ಟು ಅನುಮಾನಗಳು ನಮಗೆ ಮೂಡ್ತಾ ಇದೆ. ನೇರವಾಗಿ ಇದನ್ನ ಮಾಧ್ಯಮದ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದ್ದೀವಿ. ಯಾಕೆ ಅಂತಂದ್ರೆ, ಇದು ಜನರು ನನ್ನನ್ನು ಕೇಳ್ತಾ ಇದ್ದಾರೆ. ಇವ್ರನ್ನ ಈ ಮುಸುಗುದಾರಿನ ಕರ್ಕೊಂಬಂದಂತ ವಕೀಲರು ಯಾಕೆ ತೆಪ್ಪಗಾಗ್ಬಿಡವ್ರೆ, ಏನಾದ್ರೂ ಡ್ಯಾಶ್ 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 ಅಂತ ಇದ್ದಾರೆ, ನನಗೆ ಗೊತ್ತಿಲ್ಲ. ದಿಸ್ ಇಸ್ ವಾಟ್ ದ ಕ್ವಶನ್ ದೇ ಆರ್ ಆಸ್ಕಿಂಗ್ ಅಂಡ್ ಐ ಆಮ್ ಓಪನ್ಲಿ ಆಸ್ಕಿಂಗ್ ದಿಸ್. ನಾವೇನೋ ಮಾತಾಡ್ತಾ ಇಲ್ಲ. ಯಾಕೆ ಮೌನವಾಗಿದ್ದಾರೆ? ಅವ್ರಿಗೆ ಇದು ನಿಮ್ಮ ಮೌನ ಮುಸುಗುದಾರಿನ ಕರ್ಕೊಂಬ. ಯಾಕಂದ್ರೆ ಇಷ್ಟೆಲ್ಲ ವಿರೋಧಿಗಳು ಮಾಡ್ಬೇಕಾದ್ರೆ ನೀವು ಸುಮ್ಮನೆ ಇದ್ರೆ, ಸೊ SITಗಳನ್ನ ಫೈಟ್ ಮಾಡಿಸಿದ್ದು ಮುಸುಗುದಾರಿ ಅಡ್ವೊಕೇಟ್ ಅಂತೂ ಅಲ್ಲ, ಜನ ಮತ್ತೆ ನಾನು ಮೈನ್ ಆಗಿ ನಾನು ಲೀಡ್ ಮಾಡಿ ಮಾಡಿಸಿದ್ದು. ಈಗ ಜನ ನನಗೆ ಕೇಳ್ತಾ ಇದಾರೆ, ಏನು ಜಗದೀಶ್ ಅವರೇ, ಮುಸುಗುದಾರಿನ ಕರ್ಕೊಂಬಂದಂತ ವಕೀಲರ ತಂಡ ತೆಪ್ಪಗಾಗ್ಬಿಟ್ಟಿದ್ದಿಲ್ಲ, ಏನ್ ಮಾಡ್ಬೇಕಾಯ್ತು ಅಂತ ನಾನು ಕೇಳಿದೆ. ಅದಕ್ಕೊಂದು ಅವರೊಂದಷ್ಟು ಉತ್ತರಗಳನ್ನ ಕೊಟ್ಟರು. ಇಷ್ಟು ದೊಡ್ಡ ಒತ್ತಡ ಆಗ್ತಾ ಇದಾರಲ್ಲ ಈ ಒಂದು ಪೊಲೀಸರ ಮೇಲೆ, ವ್ಯವಸ್ಥೆ ಮೇಲೆ, ಅಲ್ಲಿ ತನಿಖೆ ಮಾಡ್ತಾರಂತೆ SIT ಮೇಲೆ, ಯಾಕೆ ಟ್ರಯಲ್ ನ ಬೇರೆ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡಕ್ಕೆ ಇನ್ವೆಸ್ಟಿಗೇಷನ್ ಅಷ್ಟೇನೆ ಸರ್ಕಾರ
ದಿಕ್ಕು ತಪ್ಪಿಸ್ತಾ ಇದೆಯಲ್ಲ, ಸರ್ಕಾರದಲ್ಲಿರೋ ದಿಕ್ಕು ತಪ್ಪಿಸ್ತಾ ಇದಾರಲ್ಲ, ವಿರೋಧ ಪಕ್ಷ ದಿಕ್ಕು ತಪ್ಪಿಸ್ತಾ ಇದಾರಲ್ಲ. ಹಾಗಾಗಿ SIT ಜವಾಬ್ದಾರಿಯನ್ನ ಹೈಕೋರ್ಟ್ ಯಾಕೆ ಮಾನಿಟರ್ ಮಾಡಬಾರ್ದು, ಹೈಕೋರ್ಟ್ಗೆ ಯಾಕೆ ನ್ಯೂಟ್ರಲ್ ಆಗಿ ಹಸ್ತಾಂತರ ಯಾಕೆ ಮಾಡಬಾರ್ದು, ಮತ್ತೆ ಅದೇ ಹೈಕೋರ್ಟ್ ಅಲ್ಲೋ ಸುಪ್ರೀಂ ಕೋರ್ಟ್ ಅಲ್ಲೋ ಈ ಒಂದು ತನಿಖೆಯ ಕೋರ್ಟಿನ ಜುಡಿಕ್ಷನ್ ಬೆಳ್ತಂಗಡಿಲಿ ಏನಿದೆ, ಆ ಬೆಳ್ತಂಗಡಿಯಿಂದ ಬೇರೆ ಡಿಸ್ಟಿಕ್ಗೋ ಅಥವಾ ಬೆಂಗಳೂರಿಗೋ ಡಿಸ್ಟಿಕ್ ಅಥವಾ ಬೇರೆ ಕೇರಳ ಸ್ಟೇಟ್ಗೋ ಗೋವಾ ಸ್ಟೇಟ್ಗೋ ಈ ಒಂದು ಸುಪ್ರೀಂ ಕೋರ್ಟ್ ಪಿಟಿಷನ್ ಹಾಕಿ ಈ ಒಂದು ಟ್ರಯಲ್ ನ ಯಾಕೆ ಸ್ಟೇಟ್ ಇಂದ ಹೊರಗಡೆ ಮಾಡಿ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಯಾಕೆ ಅವರ ವಕೀಲರು ಮಾಡ್ತಾ ಇಲ್ಲ? ಇಷ್ಟೆಲ್ಲ ಆರೋಪಗಳನ್ನ ಮಾಡಿ ಅನನ್ಯ ಭಟ್ ಅವರ ತಾಯಿನ ಹುಚ್ಚಿ ಅಂತ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ, ಧರ್ಮ ವಿರೋಧಿ ಅಂತ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ, ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ರು ಆ ಅಮ್ಮನ ಕಾಡ್ತಾ ಇದ್ದಾರೆ. ಆ ಅಮ್ಮ ವಯಸ್ಸಾಗಿರೋ ವಯಸ್ಸಲ್ಲಿ ಪಾಪ ವಯಸ್ಸಿನ ಪ್ರಭಾವದಿಂದ ಒತ್ತಡಕ್ಕೆ ಮಾಡಿದ ಏನೋ ಅವ್ರ ಕೈಯಲ್ಲಿ ಹುಚ್ಚುಚ್ಚು ಕಮೆಂಟ್ಗಳನ್ನ ಕುಡಿಸ್ಕೊಂಡು ಪಾಪ ಆಯಮ್ಮನ ಸ್ಟೇಟ್ಮೆಂಟ್ಗಳನ್ನ ಕುಡಿಸ್ಕೊಂಡು ಪಾಪ ಆಯಮ್ಮನ ಸ್ಟೇಟ್ಮೆಂಟ್ಗಳನ್ನ ಅದನ್ನ ಪ್ರಸಾರ ಮಾಡಿ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಆಯಮ್ಮನ ವಿಲನ್ ಮಾಡಿ ಕೊಲೆಗಾರನ ಪ್ರೊಟೆಕ್ಟ್ ಮಾಡಕ್ಕೆ ಹೊರಟಿರುವಂತ ಒಂದು ಮಾಧ್ಯಮದ ಒಂದು ಗುಂಪಿನ ಬಗ್ಗೆ 1500 ಕೋಟಿ ಪೇಮೆಂಟ್ ಆಗಿದೆ ಅಂತ ನಮ್ಮ ಕಿವಿಗೆ ಬೀಳ್ತಾ ಇದೆ. ಮಾಧ್ಯಮದ ಒಂದು ಗುಂಪಿಗೆ 1500 ಕೋಟಿ ಕೊಲೆಗಾರರಿಂದ ಪೇಮೆಂಟ್ ಆಗಿದೆ ಅಂತೆ. ಕ್ವಶನ್ ಮಾರ್ಕ್. ನಿಜವೇ? ಕೇಳ್ತಾ ಇದೀವಿ. ವಿ ಆರ್ ಜಸ್ಟ್ ಆಸ್ಕಿಂಗ್. ಮುಸುಕುದಾರಿ ಕಡೆಯವರಿಗೆ ಸುಮ್ಮನೆ ಇರಕ್ಕೆ ಯಾರಿಗೆ ಅಂತ 500 ಕೋಟಿ ಪೇಮೆಂಟ್ ಆಗಿದೆ ಅಂತ ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್. ವಿ ಆರ್ ಆಸ್ಕಿಂಗ್ ದಿಸ್. ಜನ ಮಾತಾಡ್ತಾ ಇದ್ದಾರೆ, ಒಂದಷ್ಟು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದನ್ನೆಲ್ಲ ಬರ್ತಾ ಇದೆ. ಪ್ರತಿ ಬಾರಿ ಪ್ರತಿ ದಿನ ಪ್ರತಿ 2 ದಿವಸಕ್ಕೊಮ್ಮೆ ಅಲ್ಲಿ 500,000 ಜನ ಹೋಗ್ತಾ ಇರುವಂತ ಲೀಡರ್ಗಳಿಗೆ ಪೇಮೆಂಟ್ ಆಗಿದೆ ಅಂತನೂ ಮಾಹಿತಿ ಇದೆ. 106 ಕೋಟಿ ಪೇಮೆಂಟ್ ಆಗಿದೆ. ಮತ್ತೆ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಬೆಲೆ ಏರಿಕೆ ಇದೆ, ನಿರುದ್ಯೋಗ ಇದೆ, ಸ್ಕೂಲ್ ಬೆಲೆ ಜಾಸ್ತಿ ಆಗಿದೆ, ಬಾಡಿಗೆ ಬೆಲೆ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಇದೆ, ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ, ರೈತರು ಸತ್ತೋಗಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ, ಮೆಟ್ರೋ ಬೆಲೆ ಜಾಸ್ತಿ, ಬಸ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ, ಗ್ಯಾಸ್ ಬೆಲೆ ಜಾಸ್ತಿ, ಹಾಲಿನ ಬೆಲೆ ಜಾಸ್ತಿ, ನೀರಿನ ಬೆಲೆ ಜಾಸ್ತಿ ಆದ್ರೂ ಪ್ರೊಟೆಸ್ಟ್ ಮಾಡಿ ಬೀದಿಗೆ ಬರೆದಂತ ಈ ವೇಷಧಾರಿಗಳು ಧರ್ಮಸ್ಥಳದಲ್ಲಿ ಕೊಲೆಗಾರನ ಬಚಾವ್ ಮಾಡಕ್ಕೆ ಪೇಮೆಂಟ್ ತಗೊಂಡು ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಮಾಜದಲ್ಲಿ ಮಾತಾಡ್ತಾರ ಮಾತನ್ನ ನಿಮ್ಮನ್ನ ಕ್ವಶನ್ ಮಾರ್ಕ್ ಅಲ್ಲಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಸ್ ಇಟ್ ಟ್ರೂ ದಟ್ ಪೇಮೆಂಟ್ಸ್ ಆರ್ ಬೀನ್ ಮೇಡ್ ಟು ಕಂಡಕ್ಟ್ ಜಾಥಾಗಳನ್ನ ಮಾಡ್ಲಿಕ್ಕೆ ಪೇಮೆಂಟ್ಗಳನ್ನ ಕೊಲೆಗಾರರು ಮಾಡ್ತಾ ಇದ್ದಾರೆ? 106 ಕೋಟಿ ಪೇಮೆಂಟ್ ಆಗ್ತಾ ಇದೆ. ಮುಸುಕುದಾರಿ ಕಡೆಯವರಿಗೆ 500 ಕೋಟಿ ಆಗಿದೆ, ಮಾಧ್ಯಮದವರಿಗೆ 1500 ಕೋಟಿ ಆಗಿದೆ, ಸರ್ಕಾರದಲ್ಲಿರೋರಿಗೆ 106 ಕೋಟಿ ಪೇಮೆಂಟ್ ಆಗ್ತಾ ಇದೆ, 1000 ಕೋಟಿ ಪೇಮೆಂಟ್ ಆಗ್ತಾ ಇದೆ. ಆಮೇಲೆ ಇದೆಲ್ಲ ಅಂದಾಜು ಒಂದು 30,000 ಕೋಟಿ 2 ತಿಂಗಳಿಂದ ಕೊಲೆಗಾರರು ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಖರ್ಚು ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಮುಸುಕುದಾರಿಯನ್ನ ಕರ್ಕೊಂಡ್ಬಂದಂತ ವಕೀಲರು ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಬಹುದಾಗಿತ್ತು. ಈ ಒಂದು ಟ್ರಯಲ್ ನ ಅಲ್ಲಿ ಧರ್ಮಸ್ಥಳ ಜುಡಿಷನ್ ಅಲ್ಲಿ ಕಂಡಕ್ಟ್ ಮಾಡೋ ಬದಲು ಸ್ಟೇಟ್ ಇಂದ ಹೊರಗಡೆ ಟ್ರಯಲ್ ನ ಕಂಡಕ್ಟ್ ಮಾಡಬಹುದಾಗಿತ್ತು. SIT ಮಾನಿಟರ್ ಮಾಡಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಿಸಬಹುದಾಗಿತ್ತು. ಪಾರದರ್ಶಕವಾಗಿ ಇದುವರೆಗೂ SIT ಯಾವುದೇ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. ಪ್ರತಿದಿನ ರಿಪೋರ್ಟ್ ಅನ್ನ ವರದಿಯನ್ನ ಒಬ್ಬ ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಅಪಾಯಿಂಟ್ ಮಾಡಿಸಿ ತೆಗೆದುಕೊಳ್ಬಹುದಾಗಿತ್ತು. ತನಿಖಾ ವರದಿಯಲ್ಲಿ SIT ಎವಿಡೆನ್ಸ್ ಗಳನ್ನ ಡೆಸ್ಟ್ರಾಯ್ ಮಾಡಾಕಿದೆ. ನೀವು ಕೇಳಬಹುದು, SIT ಅಪಾಯಿಂಟ್ ಮಾಡಿದ್ದು ತನಿಖೆ ಮಾಡಕ್ಕಲ್ವಾ, ನೀವೇನು ಹಂಗಳ್ತಾ ಇದ್ದೀರಂತ. ಈಗ SIT ಅವರು 15-20 ವರ್ಷಕ್ಕೆ ಹಿಂದೆ ಊತಿರುವಂತ ಹೆಣಗಳನ್ನ ಹೊರತೆಗೆಯಲು ಸೂಕ್ಷ್ಮವಾದಂತ ಎಕ್ಸ್ಪರ್ಟೈಸ್ ಮೆಕ್ಯಾನಿಸಮ್ ಮತ್ತೆ ಟೆಕ್ನಾಲಜಿನ